ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನು ಈ ವಿಡಿಯೋದಲ್ಲಿ ಬೆಂಗಳೂರು ಸಾಹಿತ್ಯ ಉತ್ಸವದ ಬಗ್ಗೆ ತೋರಿಸ್ಕೊಡ್ತೀನಿ. ಇದು ಈ 14ನೇ ಎಡಿಷನ್ ಆಗಿದ್ದು. ಇದು ಡಿಸೆಂಬರ್ 6 ಮತ್ತು 7ನೇ ತಾರೀಕು 2 ದಿನ ಇತ್ತು, ಸಾಟರ್ಡೆ ಸಂಡೇ. ನಾನು ಕೂಡ ಹೋಗಿದ್ದೆ. ನನಗೆ ಅಲ್ಲಿ ಈ ಸರಿ ಬಾನು ಮುಸ್ತಕ್ ಮತ್ತು ಸುಧಾಮೂರ್ತಿ ಅಮ್ಮ ಅವರು ನಮ್ಮ ಕನ್ನಡದಿಂದ ಬಂದಿದ್ದರು. ಪುಸ್ತಕ ಮೇಳನೂ ಅರೇಂಜ್ ಮಾಡಿದರು. ಅಲ್ಲೊಂದು ಬೇಜಾರಿದೆ, ಕನ್ನಡ ಪುಸ್ತಕ ಕಡಿಮೆ ಇತ್ತು ಅಂತ. ಅದು ಬಿಟ್ಟರೆ ಇನ್ನು ಇಂಗ್ಲೀಷಲ್ಲಿ ತುಂಬ ಜನ ಬರ್ದಿರುವಂಥ ಲೇಖಕದ್ದು ಬೇರೆ ಬೇರೆ 4 ಪ್ಲೇಸ್ ಇತ್ತು. ಓಪನ್ ಸೆಲ್ ಅಂತ, ಟವರ್ ಸೆಲ್ ಅಂತ, ರೈಟ್ ಬ್ಯಾರಕ್, ಲೆಫ್ಟ್ ಬ್ಯಾರಕ್ ಅಂತ. ಸೊ ತುಂಬ ಜನ ಲೇಖಕನ ಕರೆದು ಅವ್ರ ಹತ್ರ ಮಾತಾಡ್ಸಿರೋದಾಗಿರ್ಬೋದು, ಇದೆಲ್ಲ ನಡೀತಾ ಇತ್ತು. ಬನ್ನಿ, ಬೆಂಗಳೂರು ಉತ್ಸವ ಮಿಸ್ ಮಾಡ್ಕೊಂಡಿರೋರಿಗೆ ಏನು ಬೆಂಗಳೂರು ಲಿಟ್ರೇಚರ್ ಫೆಸ್ಟ್ ಅಂತ ಈ ಸರ್ 14ನೇ ಎಡಿಷನ್ ಆಯಿತು. ಇದುವರೆಗೂ ಹೋಗಿರಲಿಲ್ಲ. ಇಲ್ಲಿ ನಿಮಗೆ ತೋರಿಸುವಂಥ ಸಣ್ಣ ಪ್ರಯತ್ನ. ಕಮಾನ್, ಲೆಟ್ಸ್ ಚಲೋ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗಾಯ್ಸ್ ಫ್ರೀಡಮ್ ಪಾರ್ಕಲ್ಲಿ ಪುಸ್ತಕ ಮೇಳ ಇದೆ. ಇನ್ಫ್ಯಾಕ್ಟ್ ನೆನ್ನೆನೇ ಇತ್ತು. ಬಾನು ಮುಸ್ತಕ್ ಅವರು ಕೂಡ ನೆನ್ನೆ ಬಂದಿದ್ದರು. ಸೊ ನನಗೂ ಪುಸ್ತಕ ಮೇಳ ನೋಡಬೇಕು ಅಂತಿತ್ತು, ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಬನ್ನಿ ಗಾಯ್ಸ್, ಕಮಾನ್ ಹೋಗೋಣ. ನೋಡ್ಬೋದು, ಇಲ್ಲಿ ಬೆಂಗಳೂರು ಸಾಹಿತ್ಯ ಉತ್ಸವ ಅಂತ ಪೋಸ್ಟ್ ಹಾಕಿದ್ದಾರೆ. ಹಲೋ ಗಾಯ್ಸ್, ನೋಡಿ ರೀಚ್ ಆಗಿದ್ದೀವಿ. ಇದೇ ಫ್ರೀಡಮ್ ಪಾರ್ಕು. ಕನ್ನಡದಲ್ಲಿ ಸ್ವತಂತ್ರ ಉದ್ಯಾನವನ ಹೆಂಗಿದೆ ನೋಡೋಣ ಬನ್ನಿ. ಕಮಾನ್, ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ ಫ್ರೀಡಮ್ ಪಾರ್ಕ್. ಇದು ಮುಂದೆ ಇರೋರೆ ಕುವೆಂಪು. ಬಟ್ ಎಂಟ್ರೆನ್ಸ್ ಒಂದು ಚೆನ್ನಾಗಿ ಮಾಡಿದಾರಲ್ಲ. ಫ್ರಂಟ್ ಸೈಡ್ ಬಂದರೆ BLF ಪುಸ್ತಕ ಮೇಳ. ಸೊ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಅವ್ರದ್ದು ಫಸ್ಟ್ ಸ್ಟ್ಯಾಚ್ಯೂ ಇದೆ. ಎಸ್ ಗಾಯ್ಸ್ ಒಳಗಡೆ ಬಂದಂತೆ ನಿಮಗೆ ಒಂದು ಗ್ರೀನ್ ಇಲ್ಲಿ ಹಾಸಿಗೆ ಕಾಣುತ್ತೆ. ಇಲ್ಲಿ ಪುಸ್ತಕಗಳ ಸೆರೆಮನೆ ಇದೆ. ಪುಸ್ತಕಗಳ ಸೆರೆಮನೆ, ಫೆಸ್ಟಿವಲ್ ಆಫ್ ಬುಕ್ ಸ್ಟೋರ್. ಸೆರೆಮನೆನಾ ಅರಮನೆನಾ? ಸೆರೆಮನೆ ಅಂದರೆ ನನಗೆ ಯಾಕೋ ಸೆರೆಗಿನ ಮನೆ ಅಂದಂಗೆ ಆಗುತ್ತೆ. ಬನ್ನಿ ಗಾಯ್ಸ್ ಹೋಗೋಣ. ಗಾಯ್ಸ್ ಚೆನ್ನಾಗಿದೆ, ಅಟ್ಮಾಸ್ಫಿಯರು ಫೀಲ್ ಆಗ್ತಾ ಇದೆ. ಬನ್ನಿ ಲೆಟ್ಸ್ ಚಲೋ. ಗಾಯ್ಸ್ ಐ ಥಿಂಕ್ ಫುಡ್ ತಿಂತಾ ಇದ್ದಾರೆ ಅನಿಸುತ್ತೆ ತುಂಬ ಜನ. ಫುಡ್ಡಲ್ಲ, ಆರ್ಟ್ ಗ್ಯಾಲರಿ ವಿತ್ ಫುಡ್ಡು. ತುಂಬ ಜನ ಇದ್ದಾರೆ. ಮಾಹಿತಿ ಪ್ರವೇಶ ಭಾಗ ಮಲ್ಟಿಮೀಡಿಯಾ ಗ್ಯಾಲರಿ ಅಂತ, ಇನ್ಫಾರ್ಮೇಷನ್ ಕಾರಿಡಾರ್ ಮಲ್ಟಿಮೀಡಿಯಾ ಗ್ಯಾಲರಿ. ಸೊ ಇಷ್ಟೊಂದು ಬುಕ್ ಫೆಸ್ಟಿವಲ್ ಇದೆ ನೋಡಿ. ಸೊ ದಿಸ್ ಇಸ್ ದ ಬುಕ್ ಫೆಸ್ಟಿವಲ್ ಗಾಯ್ಸ್. ಆಗಿರುತ್ತಲ್ಲ. ಸೊ ಇದೊಂದು ಬುಕ್ ಗ್ಯಾಲರಿ. ತುಂಬ ಬುಕ್ಸ್ಗಳಿದ್ದಾವಲ್ಲ, ಇಂಗ್ಲೀಷ್ ಬುಕ್ಕು. ಬುದ್ಧ ದೇವ ಬೋಸ್ ರೆಸ್ಟ್ಲೆಸ್ ವಾಸ್ ದ ನೈಟ್ ಆ್ಯಂಡ್ ಅದರ್ ಸ್ಟೋರೀಸ್, ದ ಸೆಕೆಂಡ್ ಬುಕ್ ಆಫ್ ಪ್ರೊಪೈಟ್ಸ್. ಕರಿ ಡಬ್ಬ. ಇಲ್ಲೆಲ್ಲ ಕನ್ನಡ ಬುಕ್ಸ್, ಎಲ್ಲ ಬುಕ್ಸ್ದು ಮಿಕ್ಸ್ ಇಟ್ಟಿದ್ದಾರೆ. ನಾವು ಒಂದೆರಡು ಕನ್ನಡ ಬುಕ್ಸ್ ತಗೊಳ್ಳೋಣ. ಕನ್ನಡ ಬುಕ್ಸ್ಗಳು ಇಷ್ಟೆಲ್ಲ ಇದ್ದಾವೆ ಗಾಯ್ಸ್. ಸಾಕತ್ತಿದೆ ಅಮ್ಮ. ಬುಕ್ಗಳು ಯಾವ ಕಡೆ ಇಟ್ಟಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ತಾನೆ. SL ಭೈರಪ್ಪ ಅವ್ರದ್ದು ಇದೆಯಾ? ಜಯಂತ್ ಕಾಯ್ಕಿಣಿ ರೂಪಾಂತರ ನಾಟಕಗಳು, ಕತ್ತಲ ದಾರಿ, ಎಷ್ಟೆಲ್ಲ ಬುಕ್ಸ್ಗಳಿದೆ ಕನ್ನಡದ್ದು. ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಕಾಗೆ ಮುಟ್ಟಿದ ನೀರು, ಪುರುಷೋತ್ತಮ ಬಿಳಿಮಲೆ ಅವರು, ಚದುರಿ ಬಿದ್ದ ಆತ್ಮದ ತುಣುಕು. ಎಲ್ಲ ಬುಕ್ಗಳು ಓದಬೇಕಂತ ಆಸೆ ಗಾಯ್ಸ್. ಓದೋ ತಾಳ್ಮೆ ಮುಖ್ಯ. ಇದಿಷ್ಟಲ್ಲೇ ನಮ್ಮ ಕನ್ನಡ ಬುಕ್ಸ್ಗಳೇ ಕಡಿಮೆ ಇದೆ ಅನ್ನಿಸ್ತಾ ಇದೆ ಗಾಯ್ಸ್. ಎಲ್ಲ ಇಂಗ್ಲೀಷ್ ಬುಕ್ಗಳೇ ಜಾಸ್ತಿ ಕಾಣಿಸ್ತಾ ಇದೆ. ನೋಡಿ, ಈ ಕಡೆ ನೋಡಿ, ಎಲ್ಲ ಸೆಕ್ಷನ್ ಇಂಗ್ಲೀಷ್ ಬುಕ್ ಇದೆ. ಈ ಪುಸ್ತಕ ಮೇಳದಲ್ಲಿ ಕನ್ನಡ ಬುಕ್ಸ್ಗಳೇ ಕಡಿಮೆ ಇದಾವಲ್ಲ. ದಿಸ್ ಇಸ್ ಇಂಜಸ್ಟಿಸ್ ಅನ್ಸುತ್ತೆ ಅನ್ನಲ್ವಾ? ಮೇಲ್ಗಡೆ ಫ್ಲೋರಲ್ಲೂ ಇದೆಯಾ? ಫಸ್ಟ್ ಇಲ್ಲಿ ಕೆಳಗಡೆ ಕನ್ನಡ ಸೆಕ್ಷನಲ್ಲಿ ನೋಡ್ಬೋಣ. ಅವರೊಬ್ಬರು ಅನೌನ್ಸ್ ಮಾಡ್ತಾ ಇದ್ರಲ್ಲ, ಅವ್ರನ್ನೂ ಕೇಳಿ ನೋಡೋಣ ತಡೀರಿ. ಮೇಲ್ಗಡೆ ಏನಾದ್ರು ಹಿಂಗೆ ಕನ್ನಡ ಬುಕ್ಸ್ ಜಾಸ್ತಿ ಇದೆ ಅಂತ. ಕನ್ನಡ ಪ್ರೇಮಿಗಳು ಕಡಿಮೆ ಇದೆಯಾ? ಎಲ್ಲಿವರೆಗೂ ಬುಕ್ ತಗೋದಲ್ಲೋ ಅಲ್ಲಿವರೆಗಿರಲ್ಲ ಗಾಯ್ಸ್. ಕನ್ನಡ ಬುಕ್ಸ್ಗಳು ತಂದಿದ್ದೇ ಇಷ್ಟಂತೆ. ಒಂದೇ ಡೆಸ್ಕ್ ನೋಡಿ, ಇದೊಂದೇ ಡೆಸ್ಕ್ ಇರೋದು ಕನ್ನಡ ಬುಕ್ಸ್. ಇನ್ನು ಮಿಕ್ಕದ್ದೆಲ್ಲ ಬೇರೆ ಲ್ಯಾಂಗ್ವೇಜ್ ಡೆಸ್ಕ್ ಇದೆ. ನಮ್ಮ ಕನ್ನಡ ಪುಸ್ತಕಗಳು ಅಷ್ಟೊಂದು ಬೇಗ ಸೇಲ್ ಆಗಿಬಿಟ್ಟಿದ್ದಾವೆ. ಇಲ್ಲ ಇಟ್ಟಿರೋದೇ ಇದೊಂದು ಡೆಸ್ಕ್ ಎಲ್ಲ. ಯಾಕೆ ಇದೊಂಥರ ತಪ್ಪು ಅನ್ನಿಸ್ತು. ಹಸೀನಾ ಮತ್ತು ಈ ಥರ ಕಥೆಗಳು. ಬಾನು ಮುಸ್ತಕ್ ಅವ್ರದ್ದು ಗಾಯ್ಸ್. ಬಾನು ಮುಸ್ತಕ್ ಅವ್ರು ಮೇಡಮ್ದು ಅಣತೆ, ಎದೆ ಅಣತೆ, ಲ್ಯಾಂಪ್. ಎಸ್, ಚೆನ್ನಾಗಿದೆ ಲೇಖಕಿಯ ಮಾತು. ಏನು ಹೇಳಿದರೆ, ನನ್ನ ಸಾಹಿತ್ಯದ ಪಯಣದಲ್ಲಿ ನಾನು ಕ್ರಮಿಸಿದ ಹಾದಿಯ ಹೊರಳು ದಿಕ್ಕಿನಲ್ಲಿ ನಾನು ನಿಂತಿದ್ದೇನೆ. ಸೊ ಮೇಡಮ್ ಬರ್ತಿರುವಂಥದ್ದು ಬಾನು ಮುಸ್ತಕ್ ಅವರು. ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಸಿಕ್ಕಿರೋದು. ಬೂಕರ್ ಪ್ರೈಸ್ ಯೂಶಲಿ ಇಂಗ್ಲೀಷ್ ಕೃತಿಗೆ ಸಿಗುತ್ತೆ. ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸು ಟ್ರಾನ್ಸ್ಲೇಟ್ ಮಾಡಿರುತ್ತಲ್ಲ ಅದಕ್ಕೆ ಸಿಗುತ್ತೆ. ಈ ಸರಿ ದಸರಾ ಉದ್ಘಾಟನೆಯೂ ಕೂಡ ಮೇಡಮೇ ಮಾಡಿದ್ದಾರೆ. ಒಂದು ಸಲ ಓದಬೇಕು ಅಂತ ಆಸೆ ಇದೆ. ಒಂದು ಸಲ ಪೂರ ಓದಬೇಕು ಇದನ್ನು. ಕೃತಿ ಯಾವುದ್ರ ಬಗ್ಗೆ ಬರೆದಿದ್ದಾರೆ ಅಂತ. ಯಾಕಂದರೆ ನಮ್ಮ ಕನ್ನಡ ಕೃತಿಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೂಕರ್ ಪ್ರೈಸ್ ತಂದು ಕೊಟ್ಟಿರೋರು ಮೇಡಮ್. ನೆನ್ಪಿಡುವಂಥದ್ದು ಇದಿಷ್ಟು ಅದೇ ಇರೋದು. ಹಸೀನಾ ಮತ್ತು ಇದರ ಕಥೆಗಳು. ಆರ್ಟ್ ಲ್ಯಾಂಪ್. ಸೊ ಗಾಯ್ಸ್, ಗೋಲ್ವಾಲ್ಕರ್ RSS ಬಗ್ಗೆ ಇತ್ತೀಚೆಗೆ ಹೆಚ್ಚು ಇದಾಗ್ತಾಯಿದೆ. ಸೊ ಗೋಲ್ವಾಲ್ಕರ್ ಅವ್ರ ಬಗ್ಗೆ ಬುಕ್ ಇದೆ. ಅಮಿತಾಬ್ ಬಚ್ಚನ್ ಅನ್ನೊಂದು ಪ್ಯಾಕ್ಸ್ ಇಂಡಿಕೋ. ನನಗೆ ಈ ಥರ ಬುಕ್ಸ್ ಯಾವುದಾದ್ರೆ ಅಷ್ಟೇನು ಐಡಿಯಾ ಇಲ್ಲ ಗಾಯ್ಸ್ ಇಂಗ್ಲೀಷ್ದು. ಸೊ ನೋಡ್ಬೋದು, ಓವರ್ ಕ್ರೌಡೆಡ್. ಇದಿಷ್ಟೇ ಗಾಯ್ಸ್ ಬುಕ್ಸ್. ನಮ್ಮ ಕನ್ನಡ ಬುಕ್ಸ್ಗಳು ಕಡಿಮೆ ಇದ್ದಾವೆ. ಕಾಫಿ ಬುಕ್ಸ್ ಇದು ತೊಗೊಂಡ್ರೆ ಇದ್ದು ರೇಟಿಂಗ್ ಕೂಡ ಇರುತ್ತೆ. ಸೊ ಯೂಶಲಿ ಇದಾಗುತ್ತೆ.
ಸುಧಾಮೂರ್ತಿ ಅವ್ರು ಬರೆದಿರೋದು ಗೈಸ್. ಇದು ಡಿಸ್ಕವರಿಂಗ್ ನಾನ್ ಫಿಕ್ಷನ್ ಅಂತೆ. ಪ್ಯಾಕೇಜ್ ಮಾಡಿದ್ದಾರೆ, ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ. ದ ಮ್ಯಾಜಿಕ್ ಆಫ್ ದ ಲ್ಯಾಂಪ್ ಟೆಂಪಲ್, ಸುಧಾಮೂರ್ತಿ ಅವ್ರು ಬರೆದಿರೋದು. ಓವರ್ 2 lakh ಕಾಪಿ ಸೋಲ್ಡ್ ಔಟ್ ಆಗಿದೆ. ದ ಮ್ಯಾಜಿಕ್ ಆಫ್ ದ ಲಾಸ್ಟ್ ಟೆಂಪಲ್, ಮೇಡಮ್ ಬರ್ದಿರೋಂಥ ಸುಧಾಮೂರ್ತಿ ಅವರು. ನೆನ್ನೆ ಕೂಡ ಬಂದಿದ್ರು ಇಲ್ಲಿಗೆ. ನೆನ್ನೆ ಬಂದಿರೋ ನನಗೆ ಮೀಟ್ ಆಗ್ಬೋದಾಗಿತ್ತು, ಮೀಟ್ ಆಗಿಲ್ಲ ಅದು ಸುಧಾಮೂರ್ತಿ. ದ ಡಾಟರ್ ಫ್ರಮ್ ಎ ವಿಶಿಂಗ್ ಟ್ರೀ ಅಂತ. ಅನ್ಯೂಶುವಲ್ ಟೇಲ್ಸ್ ಅಬೌಟ್ ದ ವುಮನ್ ಇನ್ ಮೈಥಾಲಜಿದ ಬಗ್ಗೆ ರಿಲೇಟೆಡ್ ಬರ್ತಿದ್ದಾರೆ. ಇದಿಷ್ಟು ಸಪ್ರೇಟ್ ಸೆಕ್ಷನ್ನು. ಇದಿಷ್ಟು ಸುಧಾಮೂರ್ತಿ ಅಮ್ಮ ಅವ್ರು ಬರೆದಿರೋ ಕೃತಿಗಳು. ಸುಧಾಮೂರ್ತಿ ಔ ಟು ಮ್ಯಾಂಗೋ ಇಟ್ಸ್ ಟ್ಯಾಜಿಕ್ ಇದೆ. ಸುಧಾಮೂರ್ತಿ ಔ ಟು ಅರ್ತ್ ಗಾಟ್ ದ ಬ್ಯೂಟಿ ಅಂತ ಇದೆ. ತುಂಬ ಕೃತಿಗಳು ಬರೆದಿದ್ದಾರೆ. ಹೌ ದ ಆನಿಯನ್ ಗಾಟ್ ಎ ಲೇಯರ್ಸ್ ಅಂತ ಇದೆ. ಸುಧಾಮೂರ್ತಿ ದ ಡೇ ಐ ಸ್ಟಾಪ್ ಡ್ರಿಂಕಿಂಗ್ ಮಿಲ್ಕ್ ಅಂತ ಹಾಕಿದ್ದಾರೆ, ಇಲ್ಲೂ ಬರೆದಿದ್ದಾರೆ. ಹಿಯರ್ ದ ಎವ್ರಿವೇರ್ ಐರ್ ಸುಧಾಮೂರ್ತಿ. ತುಂಬ ಕೃತಿಗಳು ಬರೆದಿದ್ದಾರೆ ಸುಧಾಮೂರ್ತಿ ಅಮ್ಮ ಅವರು. ಅದೇ ಸೆಕ್ಷನ್ ಇಲ್ಲಿರುವಂಥದ್ದು. ಸೊ ಗೈಸ್, ಕನ್ನಡ ಬುಕ್ಸ್ಗಳು ಕಡಿಮೆ ಇದ್ದಾವೆ. ಇಲ್ಲಿ ಮೇಲ್ಗಡೆ ಸೆಕ್ಷನ್ ಇದೆ, ಏನೋ ನಡೀತಾ ಇದೆ ಅಟ್ಲೀಸ್ಟ್ ಅಲ್ಲಾದರೂ ಅಂತ. ಒಟ್ಟಲ್ಲಿ ಅದೇ ಹೇಳೋದಲ್ಲ, ಬುಕ್ ಸೆಕ್ಷನ್ ಬಂದು ಬುಕ್ ತಗೊಳ್ಳೋರಿಗೆ ಕಡಿಮೆ ಆಫರ್ಗೆ ನಡೀತಾ ಇದೆ ಅಂತ. ಗಾಯ್ಸ್, ಅದು ಮುಗಿಸು ಹೊರಗಡೆ ಬಂದರೆ ನೋಡಿ ಹಿಂಗಿದೆ. ಆ ಕಡೆ ಕೆಳಗಡೆ ಏನೋ ಫುಡ್ ಸೆಕ್ಷನ್ ಅಂದ್ಕೊಳ್ತೀನಿ. ಸೊ ಈ ಕಡೆ ಒಂದು ಸೆಕ್ಷನ್ ಇದೆ, ಅಲ್ಲಿ ಹೋಗಿ ನೋಡೋಣ ಏನಿದೆ ಅಂತ. ಗಾಯ್ಸ್, ಅಲ್ಲಿ ಒಳಗಡೆ ಬುಕ್ಸ್ ಇಟ್ಟಿದ್ರು, ಇಲ್ಲಿ ಹೊರಗಡೆ ಇಟ್ಟಿದ್ದಾರೆ. ಬುಕ್ಕರ್ ಬೆಳಕು, ಬಾನು ದೀಪಾ ಮೇಡಮ್, ಬುಕ್ಕರ್ ಬಾನು, ಇಸ್ಲಾಂ ಹಸೀನಾ ಮತ್ತು ಕಥೆಗಳು. ಇವರು ಇಲ್ಲಿ ಬುಕ್ಸ್ ಇಟ್ಟಿದ್ದಾರೆ. ಡಾಕ್ಟರ್ ಸಿದ್ಧಲಿಂಗಯ್ಯ ಅವ್ರದ್ದು ಬುಕ್ಸ್ ಇದ್ದಾವೆ. ಸೊ ಗಾಯ್ಸ್, ಆ ಕಡೆ ಹೋದರೆ ಫುಡ್ ಇದೆ. ಇವಾಗೇನು ಫುಡ್ಗೆ ಹೋಗೋದು ಬೇಡ, ಬನ್ನಿ ಮುಂದೆ ಹೋಗಿ ಬರೋಣ. ಸಾಕದ ಇಲ್ವಾ ಬುಕ್ ಫೆಸ್ಟ್. ಸೊ ಗಾಯ್ಸ್, ಒಂದು 360 ಡಿಗ್ರಿ ವ್ಯೂ ನೋಡಿ ಇಲ್ಲಿ ಹಾಕಿದ್ದಾರೆ ನೋಡಿ. ಸಾಟರ್ಡೆ ಡಿಸೆಂಬರ್ 6ನೇ ತಾರೀಕು ಇತ್ತಲ್ಲ, ನೆನ್ನೆ ಇದೆ. ಇವತ್ತು ಡಿಸೆಂಬರ್ 2ನೇ ತಾರೀಕು. ಸೊ ಇವತ್ತಿಗೆ ಮುಗಿಯುತ್ತೆ ಇದು. ಏನೇನಿದೆ ಇವೆಂಟ್ಸ್ ಹಾಕಿದ್ದಾರೆ ಅಲ್ಲಿ. ಚೋಳಾ ಟೈಗರ್, ಅವೆಂಜರ್ಸ್ ಆಫ್ ಸೋಮನಾಥ, ಮಿಶ್ ವಿತ್ ಭವಾನ್ ಸೊಮ್ಮೆ, ಎಂಪೈರ್ ಆಫ್ AI. 11:15 ಏನಾಗಿರುತ್ತೆ, 1P ಲೈನ್ಸ್ ಆಫ್ ಮ್ಯಾಪು, ಅದ್ರ ಬಗ್ಗೆ ಫುಲ್ ಚಾರ್ಟ್ ಹಾಕಾರೆ. ಪರಾಚ ಮತ್ತು ಸಿದ್ಧಿ ಭಾಷೆಗಳು, ಅಗ್ನಿಪಥದಲ್ಲಿ ಹೊಸ ಬರಹ, ಅದು ಈವೆಂಟ್ ಏನೇನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಹಾಕಿದ್ದಾರೆ. ಸೊ ಇವತ್ತೇ ಮುಗಿಯುತ್ತೆ. ನೆನ್ನೆ ಸ್ಟಾರ್ಟ್ ಆಗಿದೆ ಸಾಟರ್ಡೆ, ಇವತ್ತು ಫ್ರೈಡೆ. ಇದು ನೋಡಿ, ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇದೆ ಅಲ್ಲ ಗೈಸ್. ಬೆಂಗಳೂರು ಲಿಟ್ರೇಚರ್ ಫೆಸ್ಟಿವಲ್ ಅಂತ ಇಲ್ಲಿ ನೋಡಿ ಇದೆ. ವಾಚ್ ಟವರ್ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ಮೊದಲು ಫ್ರೀಡಮ್ ಪಾರ್ಕು, ಬ್ಯಾರಕ್ ರೈಟ್ ಅಂತ ಇದೆ. ಅಲ್ಲೂ ಇದೆ ಗಾಯ್ಸ್, ಅಲ್ಲೂ ಏನೋ ಮಡಗಿದ್ದಾರೆ. ಸೊ ಇಲ್ಲಿ ಯಾರೋ ಮಾತಾಡ್ತಾ ಇದ್ದಾರೆ, ಬನ್ನಿ ಹೋಗೋಣ. ಇದೇ ಪ್ಲೇಸಲ್ಲಿ ಸುಧಾಮೂರ್ತಿ ಅಮ್ಮ ನೆನ್ನೆ ಬಾನು ಮುಸ್ತಾಕ್ ಅವರಿದ್ದರು. ಬೆಂಗಳೂರು ಲಿಟ್ರೇಚರ್ ಫೆಸ್ಟಿವಲ್. ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ ಗಾಯ್ಸ್, ನಿಮಗೆ ಅವ್ರ ಬಗ್ಗೆ ಹೇಳೋದಕ್ಕೆ. ಬನ್ನಿ ನೆಕ್ಸ್ಟ್ ಹೋಗೋಣ, ಇಡೀ ಫ್ರೀಡಮ್ ಪಾರ್ಕ್ನ ಸುತ್ತಾಡೋಣ. ನೋಡಿ ಇಲ್ಲೂ ಮಾಡಿದ್ದಾರೆ, ಅಲ್ಲಿ ಮಕ್ಕಳು ಸೆಕ್ಷನ್ ಇದೆ ಗಾಯ್ಸ್. ಅಲ್ಲಿ ಯಾರೋ ಅಲ್ಲಿ ಚೆನ್ನಾಗಿದ್ದು ಎಂಟರ್ಟೈನ್ ಮಾಡ್ತಾಯಿದ್ದಾರೆ ಎಲ್ಲರೂ. ಅಲ್ಲಿ ಹೋಗ್ಬೋದಾ? ಫಸ್ಟು ಹಾಸ್ಪಿಟಲ್ ಬ್ಲಾಕ್ ಹೋಗೋಣ ಬನ್ನಿ. ಲಿಟ್ರೇಚರ್ ಕೋರ್ಟ್ ಅಂತ ಇದೆ, ಸಾಹಿತ್ಯ ಅಂಗಳ, ಒಳಗಡೆ ಹೋಗೋಣ ಗಾಯ್ಸ್. ಇಲ್ಲಿ ಎಂಟರ್ಟೈನ್ ಮಾಡ್ತಾ ಇದ್ದಾರೆ, ಬನ್ನಿ ಹೋಗೋಣ. ಮಕ್ಕಳ ಥರ ಆಟ ಆಡ್ತಾ ಇದ್ದಾರೆ ಗಾಯ್ಸ್. ಇಲ್ಲಿ ಪೇಂಟಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ವಿತೌಟ್ ಕಲರ್ ಆದರೆ 350 ರೂಪಾಯಿ ತಗೊಳ್ತಾರೆ, ವಿತ್ ಕಲರ್ ಆದರೆ 500 ರೂಪಾಯಿ ತಗೊಳ್ತಾ ಇದ್ದಾರೆ. ಒಳ್ಳೆ ಎಕ್ಸ್ಪೀರಿಯನ್ಸ್, ಡ್ರಾಯಿಂಗ್ ಸ್ಕೆಚ್ ಮಾಡಿ ಸ್ಕಿಲ್ಲಿಂದ ದುಡ್ಡು ಅರ್ನಿಂಗ್ ಮಾಡೋದು ಅಂತ. ಗಾಯ್ಸ್, ಇಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ, ಸೆಷನ್ ತಗೊಳ್ತಾ ಇದ್ದಾರೆ. ಆ ಕಡೆ ಬುಕ್ಸು ಗಾಯ್ಸ್, ಇಲ್ಲೂ ಬುಕ್ಸ್ ಇದೆ, ಬನ್ನಿ ಹೋಗೋಣ. ಗುರು, ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗ್ತಲ್ಲ ಗುರು, ಬರೀ ಎಲ್ಲ ಇಂಗ್ಲೀಷ್. ದಟ್ ಈಸ್ ದ ಪವರ್ ಆಫ್ ಇಂಗ್ಲೀಷ್, ಕಾಮನ್ ಸೆನ್ಸ್. ನಮ್ಮ ಕನ್ನಡ ಬುಕ್ಸ್ ತಗೊಳ್ಳೋದು ಇಲ್ಲದ್ರೆ ಇಂಗ್ಲೀಷ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ಚಂದ್ರಮನ್ ಚಟರ್ಜಿ, ಅನುಷ ರಾಮನಾಥನ್, ಅನಿತಾ ನಾಯರ್, ಅದಿತಿ ಕೃಷ್ಣಕುಮಾರ್, ಅಪರ್ಣಾ ಕೌಪರ್. ಚಿಕ್ಕ ಮಕ್ಕಳದ್ದು ಬುಕ್ಸ್ ಇರ್ಬೋದು, ಚಿಲ್ಡ್ರನ್ದು. ಇವರದ್ದು ಒಳ್ಳೆ ಬೇಡಿಕೆ ಇದೆ, ಚೆನ್ನಾಗಿದೆ. ಚಿಲ್ಡ್ರನ್ ಸೆಕ್ಷನ್ ಬುಕ್ಸ್. ನಾನು ಫಸ್ಟು ಹೊಟ್ಟೆ ತುಂಬಿಸ್ಬೇಕು, ಹೊಟ್ಟೆ ಹಸಿತಾ ಇದೆ. ಬನ್ನಿ ಹೋಗೋದ ಫಸ್ಟು. ಯಾವ ಕಡೆ ಇದೆ ಊಟ? ಹೊಟ್ಟೆ ತುಂಬದೆ ಏನೂ ಮಾಡೋಕ್ಕಾಗಲ್ಲ, ಹೊಟ್ಟೆ ತುಂಬ ಹಸಿತೈತೆ. ಫಸ್ಟು ಹೊಟ್ಟೆ ತುಂಬಿಸ್ಕೊಳ್ಳೋಣ, ಆಮೇಲೆ ಹೋಗಿ ನೋಡೋಣ ಬನ್ನಿ. ಈವೆಂಟ್ಗಳನ್ನ ಅಟೆಂಡ್ ಮಾಡೋಣ. ಇನ್ನು ಸಾಯಂಕಾಲವರೆಗೂ ಇರುತ್ತೆ. ಎಗೇನ್ ಗಾಯ್ಸ್, ಪುಸ್ತಕ ಮೇಳ ಮೇಲೆ ಇದೆ, ಕೆಳಗಡೆ ಫುಡ್ ಸೆಕ್ಷನ್ ಇದೆ. ಏನಾದರೂ ತಿಂದು ಆಮೇಲೆ ಹೋಗೋಣ. ಕಮಾನ್, ಲೆಟ್ಸ್ ಗೋ. ಇಲ್ಲಿ ನೋಡ್ರೆ ನಮ್ಮವ್ರು ಅನ್ಸುತ್ತೆ ಗಾಯ್ಸ್, ಅಷ್ಟೊಂದು ಎಲ್ಲ ರಿಚ್ ಆಗಿದ್ದಾರೆ. ಅಯ್ಯೋಪ್ಪ, ಕೆಫೆ ಅಮೇರಿಕನ್ 200 ಅಂತೆ. ಇದನ್ನೆಲ್ಲ ತಿಂದು ಬದುಕೋಕ್ಕಾಗುತ್ತಾ? ಆ್ಯಡ್ ಆ್ಯಂಡ್ ಫ್ಲೇವರ್ಸು. ಅಯ್ಯೋ, ಇಷ್ಟೊಂದು ಕಾಸ್ಟ್ಲಿ ಆಯಿತಾ? ಬನ್ನಿ ಏನಾದರೂ ಕಡಿಮೆಗಿರೋ ದುಡ್ಡು ತಿನ್ನೋಣ. ನಾವು ತಿನ್ನಂಗಿದೆಯಾ ಗುರು ಇದು? ಜಾಮೂನ್ಗೆ 50 ಅಂತೆ, ಫ್ರೈಡ್ ರೈಸು 150 ಅಂತೆ, ವೆಜ್ ಬಿರಿಯಾನಿ 200 ರೂಪಾಯಿ, ಚಿಕನ್ ಮೋಮೋ 150 ಅಂತೆ, ಫ್ರೆಂಚ್ ಫ್ರೈಸು 100 ರೂಪಾಯಿ, ಚೀಸ್ ಬಾಲ್ 100 ರೂಪಾಯಿ. ಇಷ್ಟು ದುಡ್ಡನ್ನೆಲ್ಲ ತಗೋಗಿ ಏನು ಗುರು ಮಾಡ್ತೀರಾ? ಬಡವ್ರ ಮಕ್ಕಳು ಬಿಟ್ಟರೆ ಒಂದು ಸ್ವಲ್ಪ ರೈಸ್ ಆದರೂ ಮಾಡಿಟ್ಟಿರೋರು. ಇಲ್ಲಾರು ಸಿಗುತ್ತಾ ನಮ್ಮ ಕಡೆಯವ್ರದ್ದು ಊಟ ಥರ? ಚಾಯ್ ಪಾಯಿಂಟ್ ಅಂತ ಗಾಯ್ಸ್. ಇಷ್ಟೊಂದು ಕಾಸ್ಟ್ಲಿ, ಹೆವಿ ಕಾಸ್ಟ್ಲಿ ಆಯಿತು ಮಾತ್ರ ಫುಡ್ ಸೆಕ್ಷನ್ ಗಾಯ್ಸ್. ಇಲ್ಲಿ ಕೊಟ್ಟು ಒಂದು ಹೊತ್ತು ಊಟ ಹೊಟ್ಟೆ ತುಂಬಲ್ಲ ಅಂತ ನನಗೂ ಗೊತ್ತು. ಸೊ ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ, ಹೊರಗಡೆ ಏನಾದ್ರು ತಿನ್ಕೊಳ್ಳೋಣ.
ನೋಡ್ಗುರು ಕೆಫಿಯನ್ ಅಂತೆ, ಬೇವ್ರೇಜ್ ಅಂತೆ, ಸ್ವೀಟ್ ಟ್ರೀಟ್ಸ್ ಅಂತೆ, ಸ್ಯಾಂಡ್ವಿಚಸ್ಸು. ಇದನ್ನು ತಗೊಳಕ್ಕೆ ಇಷ್ಟೆಲ್ಲ ಕ್ಯೂ ನಿಂತವ್ರೆ ಅಂದರೆ ನಂಬ್ತೀರಾ? ಅಷ್ಟು ಕೊಟ್ಟು ತಗೊಳ್ಳೋ ಅಂಥದ್ದು ನಮಗಂತೂ ಆಗಲ್ಲ. ಬನ್ನಿ ಗಾಯ್ಸ್ ಹೋಗೋಣ. ನಮಗೇನಿರೋ ರೈಸು ಮುದ್ದೆ ಈ ಥರದ ಐಟಮೇ ಆಗಬೇಕು. ಸೊ ಪುಸ್ತಕ ಮೇಳಕ್ಕೆ ಬಂದು ಫುಡ್ ಪೇಸ್ಟ್ ಥರ ಹುಡುಕಿದ್ರೆ ಆಗುತ್ತಾ? ಒನ್ ಟೈಮ್ ಹೊಟ್ಟೆ ಹಸ್ಕೊಳ್ಳೋಣ, ಏನು ಮಾಡೋಕ್ಕಲ್ಲ. 4 ಗಂಟೆ ಆಯ್ತು ಬಂತು. ಬುಕ್ ರೈಟರ್ಸ್ ಇರ್ತಲ್ಲ ಅವ್ರ ಬಗ್ಗೆ ಇಷ್ಟೊಂದು ಡಿಸ್ಕಷನ್ ಇದ್ದೇ ಇರುತ್ತೆ ಗೈಸ್. ಏನು ಬರೆದಿರ್ತಾರೆ ಅದ್ರ ಬಗ್ಗೆ ಇರುತ್ತೆ. ಈಗ ನೋ ಗಾಡ್ಸ್ ನೋ ಗುರುಸ್ ಬಗ್ಗೆ ಇದೆ, ಬನ್ನಿ ಹೋಗೋಣ. About spirituality or gods or any such thing. Like the description itself turned out to be a parody. So this is all about wellness, well-being, and how to take your health in your own hands. And ಸೊ ಗೈಸ್ ಇದು ಬ್ಯಾರಕ್ ರೀತಿ ಇರುತ್ತೆ. ಇದು ರೈಟ್ ಬ್ಯಾರಕ್ ಅಂತ, ಇನ್ನೊಂದು ಲೆಫ್ಟ್ ಬ್ಯಾರಕ್ ಇದೆ. ಅಲ್ಲಿ ಬೇರೆ ಬೇರೆ ಟಾಪಿಕ್ ಇರುತ್ತೆ. ಅದ್ರ ಬಗ್ಗೆ ಒಂದು ಸ್ಲಿಪ್ಪೇ ಇದೆ, ಅಲ್ಲಿ ಯಾವ ಬ್ಯಾರಕಲ್ಲಿ ಏನೇನು ನಡೆಯುತ್ತೆ ಅಂತ. ಸೊ ಅಲ್ಲಿ ಅವ್ರು ಹೋಗಿ ಕೂತ್ಕೋಬೋದು. ಇದು ಮೇಯ್ನ್ ಟವರು. ಸೊ ಇದು ರೈಟ್ ಬ್ಯಾರಕ್. ಸೊ ಗೈಸ್ ಇದು ಶೀಟ್ ಇದೆ. ಇದು ಲೆಫ್ಟ್ ಬ್ಯಾರಕ್ ರೈಟ್ ಬ್ಯಾರಕ್ ಅಂತಿದೆ ನೋಡಿ. ಇದು ಬ್ಯಾರಕ್ ಲೆಫ್ಟ್ ಈ ಕಡೆ ಹೋಗಬೇಕು, ಬ್ಯಾರಕ್ ರೈಟ್ ಆ ಕಡೆ ಹೋಗಬೇಕು. ಏನೇನು ಟಾಪಿಕ್ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇದು ಮೇಯ್ನ್ ಸೆಲ್ ಟವರ್ ಅಂತ ಕೊಟ್ಟಿದ್ದಾರೆ, ಓಪನ್ ಸೆಲ್ ಅಂತ. ಓಪನ್ ಸೆಲ್ಲು ವಾಚ್ ಟವರು ನೋಡಿ. ಇಲ್ಲಿ ವಾಚ್ ಟವರ್ ಇದೆ. ಇಲ್ಲಿ ಓಪನ್ ಸೆಲ್ ಆ ಕಡೆ ಸೈಡ್ ಇರುತ್ತೆ. ಇಟ್ ಫನ್ ಕೂಡ ಇದೆ, ಮಕ್ಕಳದು ಸಂಬಂಧಪಟ್ಟದ್ದು. ಸೊ ಈ ಪೂರ ಚಾರ್ಟ್ ಇದ್ದರೆ ಏನೇನು ನಡೀತಾ ಇರುತ್ತೆ ಅಂತ ಗೊತ್ತಾಗುತ್ತೆ. ಹಾಫ್ ಆನ್ ಅವರ್ ಪ್ರೋಗ್ರಾಮ್ ಇರುತ್ತೆ. ಸೊ ನಿಮ್ಗೆ ಬೇಕಾದ ಕಡೆ ಹೋಗ್ಬೋದಾಗಿರುತ್ತೆ. ಆಲ್ಮೋಸ್ಟ್ ಸಾಟರ್ಡೆ ಸಂಡೇ ನೆನ್ನೆ ಆಗಿದೆ, ಇವತ್ತೇ ಮುಗಿತಾ ಇದೆ. ಬನ್ನಿ ಒಳಗಡೆ ಹೋಗೋದು ಹೆಂಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲೂ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ ನೋಡಿ. ನಮ್ಮ ಕನ್ನಡದವ್ರೆ ಕಡಿಮೆ ಅಂದ್ಕೊಳ್ತೀನಿ. ಎಲ್ಲ ನೋಡೋದಕ್ಕೆ ಇವರು ಒಂಥರ ಬೇರೆಯವರು ಫಾರಿನವ್ರ ರೀತಿ ಕಾಣ್ತಾ ಇದ್ದಾರೆ ಗೈಸ್. ಇಂಟರ್ನ್ಯಾಷನಲ್ ಬೆಂಗಳೂರು ಲಿಟ್ರೇಚರ್ ಫೆಸ್ಟಿವಲ್ ನನಗೆ ಗೊತ್ತಿದ್ರೂ ಬರ್ತಿರ್ಲಿಲ್ಲ. ಸೊ ಹಂಗೆ ಆಗಿರೋದು ನೋಡಿ ಇಲ್ಲಿ ಗಾಯ್ಸ್. ಇದು ಇವತ್ತು ಸಂಡೇ ಆಗಿರೋದ್ರಿಂದ ಇಲ್ಲಿ ಲೆಫ್ಟ್ ಬ್ಯಾರಕ್ ರೈಟ್ ಬ್ಯಾರಕ್ ಏನಿದೆ ಫಂಕ್ಷನ್ ಇದೆ. ಇವಾಗ ಆಲ್ಮೋಸ್ಟ್ ನೋ ಗಾಡ್ಸ್ ನೋ ಗುರುಸ್ ಅಂತ ನಡೀತಾ ಇದೆ, ನಂದಿತ ತಯ್ಯರ್ ಅವ್ರದ್ದು. ಅದು ಬಿಟ್ಟರೆ ಲಾಂಗ್ ಲೈವ್ ದ ಶಾರ್ಟ್ ಸ್ಟೋರಿ ಅಂತ ನೋಡಿ ಇಲ್ಲಿ ನಡೀತಾ ಇದೆ. ಇಲ್ಲ ಅದು ವಾಚ್ ಟವರು. ವಾಚ್ ಟವರಲ್ಲಿ ಏನು ನಡೀತಾ ಇದೆ ಅಂದರೆ ಈಗ ಫಂಕ್ಷನ್ ನೋಡಿ, ಚೇಸಿಂಗ್ ದ ಕಂಜಕ್ಷನ್ ಅಥವಾ ಜಸ್ಟ್ ಲೈಕ್ ಎ ವುಮನ್. ಐ ಥಿಂಕ್ ಚೇಸಿಂಗ್ ಕಂಜಕ್ಷರ್ ಅಂತ ಇದೆ. 4P ಅಂತ ಇದೆ. ಸೊ 4:15 ಆಗಿ ಬರ್ತಾ ಇದೆ. ನೆಕ್ಸ್ಟು 4:45ಕ್ಕೆ ಅನ್ನ ರಾಸ್ಕಲ್ ವರ್ಸಸ್ ದ ನಾರ್ತ್ ಆ್ಯಂಡ್ ಸೌತ್ ಆಫ್ ಸಿನಿಮಾ ಅಂತ ಅದ್ರ ಬಗ್ಗೆ ಟಾಪಿಕ್ ಇದೆ. EMA ವಿತ್ ಮನುಸ್ಮೃತಿ. ಇಷ್ಟು ಜನ ಇದ್ದಾರೆ ನೋಡಿ. ಒಂದೊಂದು ಟಾಪಿಕ್ ಬಗ್ಗೆ ಒಂದೊಂದು ಬ್ಯಾರಕಲ್ಲಿ ಒಂದೊಂದು ಸೆಲ್ಲಲ್ಲಿ ಆ ಕಡೆ ಚಿಲ್ಡ್ರನ್ದು ಕಿಡ್ ಝೋನ್ ಇದೆ, ಆ ಕಡೆ ನಡೀಬೋದು. ಸೊ ಇವೆಂಟ್ಗಳು ನಡೀತಾ ಇದೆ. ನನಗೆ ಎಂಥದ್ದು ಇಲ್ಲ. ಸೊ ಇಷ್ಟ ಗಾಯ್ಸ್ ಇದೆ, ನಾನು ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡೆ. ಬನ್ನಿ ಹೋಗೋದ. ಬೆಂಗಳೂರು ಲಿಟ್ರೇಚರ್ ಫೆಸ್ಟಿವಲ್ ಅಂತ. ಫಾರೆಸ್ಟ್ ಫೀಲ್ ಕೊಡ್ತಾ ಇದೆ ಇದನ್ನು. ಇದಿಷ್ಟಕ್ಕೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾರ್ಡನಿಂಗ್ ಫ್ರೀಡಮ್ ಪಾರ್ಕಲ್ಲಿ. ಎಕ್ಸಿಟ್ ಇದೆ ಈ ಕಡೆನೇ, ಬನ್ನಿ ಹೋಗೋದ. ಚೆನ್ನಾಗಿ ಮಾಡ್ತಾರೆ. ಅಂದರೆ ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕೂ ಮಕ್ಕಳಿಗೆ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ವಿಂಡೋ ಕೂಡ ರೊಟೇಟ್ ಮಾಡ್ಬೋದು. 4 ಸೈಡ್ ಇರುತ್ತೆ. ಸ್ಟಾರ್ ಚೇಂಜ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ರೆಸ್ಟ್ ಮಾಡೋರು ಕೂತಿರೋ ಅಂಥದ್ದು. ರೆಸ್ಟ್ ಮಾಡ್ಕೊತೀರ ಅಂಥದ್ದು ಚೆನ್ನಾಗಿ ಮಾಡಿದ್ದಾರೆ. ರೆಸ್ಟ್ ಮಾಡಿ ಬುಟ್ಟಿ ಹಾಕುತ್ತಿರುವಂಥದ್ದು ಆರ್ಟ್ ಫಾರ್ಮಲ್ಲಿ ಮಾಡಿದ್ದಾರೆ. ಚೆನ್ನಾಗಿದೆ. ಇದನ್ನು ಎಷ್ಟು ಮಾಡೋದು ಗಾಯ್ಸ್. ಇದನ್ನೇ ಬಿಟ್ಬಿಟ್ಟು ಹೋಗ್ತಾ ಇದೆ. ಇದು ಓಪನ್ ಸೆಲ್. ಓಪನ್ ಸೆಲ್ಲಲ್ಲಿ ಯಾರಿದ್ದಾರೆ? ಇಷ್ಟು ಜನ ಇದ್ದಾರೆ ಗುರು. ಓಪನ್ ಸೆಲ್ ಅಜಿತ್ ಎ ನೋವೆಲ್ ಗೆಸ್ಟ್ ಇದರ್ ವಿತ್ ಸುಚಿ ಗೋವಂದ್ರನ್. ಇಷ್ಟು ಜನ ಇದ್ದಾರೆ ನೋಡಿ. ಎಲ್ಲರೂ ಕೇಳ್ತಾ ಇದ್ದಾರೆ ಓಪನ್ ಸೆಲ್ಲಲ್ಲಿ. ಇದು IAS ಆಫೀಸರ್ ಅವರು ಬರೆದಿರುವಂಥ ಬುಕ್ ಬಗ್ಗೆ ಒಪಿನಿಯನ್ ಹೇಳ್ತಾ ಇರೋದು ಇಲ್ಲಿ. Terribly crucial to the book and has been to, I think, the founding years of our republic, for the reason that he this is on at BLR Lit Fest, ಅಂದರೆ ಬೆಂಗಳೂರು ಲಿಟ್ರೇಚರ್ ಫೆಸ್ಟಿವಲ್ ಅಂತ. ಇನ್ನೂ ಹೋಗ್ತಾ ಇದ್ದಾರೆ, ಮುಗಿತಾ ಇದೆ ಫಂಕ್ಷನ್. ಬರ್ತಾ ಇದ್ದಾರೆ 6:15 ಓದುತ್ತಾ ಊಟ. ಬನ್ನಿ ಹೋಗೋದ. ಇಷ್ಟ ಗಾಯ್ಸ್. ಸೊ ಇದಿಷ್ಟು ನಿಮಗೆ ಇದು ಬೆಂಗಳೂರು ಲಿಟ್ರೇಚರ್ ಫೆಸ್ಟಿವಲ್ ತೋರಿಸ್ಬೇಕು ಅಂತ ಮಾಡಿದ ವಿಡಿಯೋ ಇಷ್ಟವಾಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾರೆ ಗಾಯ್ಸ್. ಥ್ಯಾಂಕ್ ಯು. ಇಲ್ಲಿಂದನೇ ಹೋಗಿದೆ ಎಂಟ್ರಿ, ಇದೇ ಎಕ್ಸಿಟ್. ಬನ್ನಿ ಹೋಗೋದ.